ಕೆನಡಾದಲ್ಲಿ ಕನ್ನಡಿಗ ಯುವಕನ ಕಗ್ಗೊಲೆಯಾಗಿದೆ. ಒಂದಲ್ಲ ಎರಡಲ್ಲ ಸುಮಾರು 10 ಬಾರಿ ಗುಂಡಿನ ದಾಳಿ ನಡೆಸಿ ಕನ್ನಡಿಗ ಯುವಕನ ಕಗ್ಗೊಲೆಯಾಗಿದೆ. ಅದು ಕೆನಡಾದಲ್ಲಿ. ಕಾರಲ್ಲಿ ಹೋಗ್ತಾ ಇದ್ರಂತೆ. ಕಾರಲ್ಲಿ ಹೋಗಬೇಕಾದ್ರೆ ಏಕಾಏಕಿ ಗುಂಡಿನ ದಾಳಿ ಮಾಡಿದ್ದಾರೆ. ಕನ್ನಡಿಗ ಚಂದನ್ ಕುಮಾರ್ ಅಂತ ಕೆನಡಾದಲ್ಲಿ ಹತ್ಯೆಯಾದವರು. ಬೆಂಗಳೂರಿನ ನೆಲಮಂಗಲದ ತ್ಯಾಮಗೊಂಡ್ಲೂರ ನಿವಾಸಿ ಚಂದನ್ ಕುಮಾರ್. ಈಗ ಮಗನ ಹತ್ಯೆಯ ವಿಷಯ ತಿಳಿದು ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಇದೆ. ಕೆನಡಾದಲ್ಲಾಗಿರುವಂಥ ಕಗ್ಗೊಲೆ ಇದು. 16 ಬಾರಿ ಗುಂಡಿನ ದಾಳಿ ನಡೆಸಿದಾರಂತೆ. ವೈಯಕ್ತಿಕ ದ್ವೇಷ ಇರ್ಬೋದಾ, ಬಿಸ್ನೆಸ್ ರೈವಲ್ರಿ ಇರ್ಬೋದಾ ಗೊತ್ತಿಲ್ಲ. ನೋಡಿ, ಶೂಟೌಟ್ ಆಗಿರೋ ಸಂಬಂಧ ಒಂದಷ್ಟು ವಿಷಲ್ಸನ್ನು ಗಮನಿಸ್ತಾ ಇದ್ದೀರಿ. ಕಾರ್ ಮೇಲೆ ಗುಂಡಿನ ದಾಳಿ ಆಗಿರೋದಂತೂ ಕನ್ಫರ್ಮ್ ಆಗ್ತಾ ಇದೆ. ಆ ವಿಡಿಯೋ ನೋಡಿದ್ರೇ ಅರ್ಥ ಆಗುತ್ತೆ ಎಷ್ಟರ ಮಟ್ಟಿಗೆ ದಾಳಿ ಮಾಡಿದ್ದಾರೆ ಅಂತ. ಮೃತ ಚಂದನ್ ಕುಮಾರ್ ಇವರೇ. ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ಅಲ್ಲಿ ಏನಾಗಿದ್ದು, ಜೊತೆಗೆ ಯಾವಾಗ ಆಗಿರೋದು ಅನ್ನೋ ಮಾಹಿತಿ ಏನಾದರೂ ಇದೆಯಾ? ಜೊತೆಗೆ ಬೇರೆ ಏನೆಲ್ಲ ಅಪ್ಡೇಟ್ಸ್ ಇದಾವೆ ಇದ್ರ ಬಗ್ಗೆ? ಶರತ್, ಸಾಕಷ್ಟು ಜನ ಏನು ವಿದೇಶಕ್ಕೆ ಹೋಗ್ತಾರೆ, ಉದ್ಯೋಗವನ್ನು ಅರಿಸಿಕೊಂಡು ಅಲ್ಲಿ ಕೂಡ ಸೆಟ್ಲ್ ಆಗಿರ್ತಾರೆ. ಕೆಲವೊಮ್ಮೆ ಈ ರೀತಿಯಾದಂತಹ ಪ್ರಕರಣಗಳು ಹಲವು ಬಾರಿ ಆಗಿರುವಂತದ್ದು. ಕೆನಡಾದಲ್ಲಿ, US, ಆಸ್ಟ್ರೇಲಿಯಾದಲ್ಲಿ ಸೇರಿದಂತೆ ಭಾರತೀಯರ ಮೇಲೆ ಈ ರೀತಿಯಾದಂತಹ ಗುಂಡಿನ ದಾಳಿಯಾಗಿ ಹತ್ಯೆ ಮಾಡಿರುವಂತಹ ಪ್ರಕರಣಗಳು ಸಾಕಷ್ಟಿವೆ. ಅದರಂತೆ ಇದು ಕೂಡ ಒಂದು ಕೆನಡಾದಲ್ಲಾಗಿರುವಂತಹದ್ದು. ತ್ಯಾಮಗೊಂಡ್ಲ ನಿವಾಸಿ ಚಂದನ್ ಅವರ ಮೇಲೆ ಆಗಿರುವಂತದ್ದು. ಉದ್ಯೋಗವನ್ನು ಅರಸಿ ಅಲ್ಲಿ ಹೋಗಿ ಹಲವು ವರ್ಷಗಳಿಂದ ಕೂಡ ಅಲ್ಲೇ ಸೆಟಲ್ ಆಗಿರ್ತಾರೆ. ಆದ್ರೆ ಏಕಾಏಕಿ ಈ ರೀತಿಯಾದಂತಹ ಒಂದು ದಾಳಿ ಆಗಿರುವಂತದ್ದು. ಕಾರ್ನಲ್ಲಿ ಓಡುವಂತಹ ಸಂದರ್ಭದಲ್ಲಿ ಬಂದಂತಹ ಈ ದುಷ್ಕರ್ಮಿಗಳು ಹಲವು ಬಾರಿ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ. ಅದರಲ್ಲಿ ಆತನಿಗೆ ಕೂಡ ಗುಂಡು ತಾಗಿ ಮೃತಪಟ್ಟಿರುವಂತಹದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಚಾರ ಅವರ ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ. ಆದ್ರೆ ಯಾವ ಒಂದು ವಿಚಾರಕ್ಕೆ ಹತ್ಯೆಯನ್ನ ಮಾಡಿದ್ದಾರೆ ಅನ್ನೋಂಥದ್ದು ಇದುವರೆಗೂ ಕೂಡ ಗೊತ್ತಿಲ್ಲ. ಆದ್ರೆ ಬಿಸ್ನೆಸ್ ರೈವಲ್ರಿಗ, ವೈಯಕ್ತಿಕ ವಿಚಾರಕ ಅಂತ ಹೇಳಿ ಸಾಕಷ್ಟು ಬಾರಿ ಕೆಲವೊಂದು ದೇಶಗಳಲ್ಲಿ ಕೂಡ ಒಂದು ಈ ವರ್ಣಭೇದ ನೀತಿ ಕೂಡ ಆಗಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಏನಾದ್ರು ಆ ರೀತಿ ಇನ್ಸಿಡೆಂಟ್ ಆಗಿದೆಯಾ ಅನ್ನೋಂಥದ್ದು ಕೂಡ ಸದ್ಯ ಗೊತ್ತಿಲ್ಲ. ಆದ್ರೆ ಈಗ ಪೊಲೀಸರು ಕೂಡ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾರೆ. ಇಲ್ಲಿಂದ ಕೂಡ ಆ ವಿಚಾರಗಳನ್ನು ಕೂಡ ಪಡೆದುಕೊಳ್ಳುವಂತ, ಅವರ ಪೋಷಕರಿಂದ ಕೂಡ ಕೆಲವು ಮಾಹಿತಿಗಳನ್ನು ಪಡೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಯಾರಾದ್ರೂ ಅಲ್ಲಿ ಇದ್ದಂತಹ ವೇಳೆಯಲ್ಲಿ ಅವರಿಗೆ ಕಿರುಕುಳ ಕೊಟ್ಟಿರುವಂತಹದ್ದಾಗಿರ್ಬೋದು, ಬಿಸ್ನೆಸ್ಗೆ ಸಂಬಂಧಪಟ್ಟಂತಾಗಿರ್ಬೋದು, ಏನಾದ್ರೂ ಮಾಹಿತಿಗಳನ್ನ ಹಂಚ್ಕೊಂಡಿದ್ರ ಅನ್ನುವಂಥದ್ದನ್ನು, ಜೊತೆಗೆ ಅಲ್ಲಿದ್ದಂತಹ CCTVಗಳ ಪರಿಶೀಲನೆ ಮತ್ತು ಆರೋಪಿಗಳ ಬಂಧನಕ್ಕೂ ಕೂಡ ಒಂದು ಟೀಮ್ ಅನ್ನ ರೆಡಿ ಮಾಡಿರುವಂತಹದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ. Thank you.